ಮೈಸೂರು ದಸರಾ ಮಹೋತ್ಸವ 2025 ನಾಡಹಬ್ಬ ಎಂದು ಪ್ರಸಿದ್ಧಿಯಾಗಿರುವಂತಹ ನವರಾತ್ರಿ ಉತ್ಸವ 9 ದಿನಗಳ ಕಾಲ ಧಾರ್ಮಿಕ, ಕಲೆ, ಸಂಸ್ಕೃತಿ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನ ಬಿಂಬಿಸುವಂತ ಆಚರಣೆಯಾಗಿದೆ. ಈ ವಿಶ್ವವಿಖ್ಯಾತ ದಸರಾ ಹಬ್ಬ 400 ವರ್ಷಗಳಕ್ಕೂ ಹೆಚ್ಚಿನ ಇತಿಹಾಸವನ್ನ ಹೊಂದಿದ್ದು, ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಈ ಸಾಂಸ್ಕೃತಿಕ ವೈಭವವನ್ನು ಆಯೋಜಿಸುತ್ತಾ ಬಂದಿದ್ದು, ರಾಜ್ಯ ಹಾಗೂ ದೇಶ ವಿದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ವಿಜಯದಶಮಿಯಂದು ಜಂಬೂ ಸವಾರಿಗೆ ಮೆರವಣಿಗೆಯಲ್ಲಿ ಸಾಕ್ಷಿಯಾಗಲಿದ್ದಾರೆ. ನವರಾತ್ರಿಯ ಆಚರಣೆಯ ಸಂದರ್ಭದಲ್ಲಿ ಕ್ರೀಡೆ, ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವಿರತವಾಗಿ ಆಯೋಜನೆ ಮಾಡಲಾಗುತ್ತೆ. ಮೈಸೂರಿನ ಪ್ರಖ್ಯಾತ ಜಗನ್ಮೋಹನ ಅರಮನೆಯಲ್ಲಿ ಪ್ರಖ್ಯಾತ ಭರತನಾಟ್ಯ, ಮೋಹಿನಿಯಟ್ಟಂ, ಕಥಕ್, ಒಡಿಸ್ಸಿ, ಕೂಚಿಪುಡಿ ನೃತ್ಯದಲ್ಲಿ ಪ್ರಖ್ಯಾತಿಯಾಗಿರುವಂಥ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ವಿಶೇಷ ಅಧಿಕಾರಿಗಳಾದಂಥ ಡಾಕ್ಟರ್ ವೈಷ್ಣವಿ ಕುಪ್ಪಸ್ವಾಮಿ ಕೆಎಸ್ ಅವರು ಶಿವಮೊಗ್ಗದ ಸಹಚೇತನ ನಾಟ್ಯಾಲಯದ ಸಹನಾ ಚೇತನ ಅವರೊಂದಿಗೆ ಪುರಂದರದಾಸರ ಕೃತಿಗಳು ಹಾಗೂ ಮುತ್ತುಸ್ವಾಮಿ ದೀಕ್ಷಿತರ ಕೀರ್ತನೆಗಳನ್ನು ನೃತ್ಯ ರೂಪಕದ ಮೂಲಕ ಪ್ರಸ್ತುತಪಡಿಸಿದ್ದು 5ನೇ ದಿವಸದ ನವರಾತ್ರಿ ಹಬ್ಬದ ವಿಶೇಷ ಆಕರ್ಷಣೆಯಾಗಿತ್ತು. ಕಾಲಾವಧಿ ಅಭ್ಯಾಸ ಮಾಡಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಅವರ ಕುಟುಂಬದವರು ಯಾವ ರೀತಿ ಅವರು ಎಂಕರೇಜ್ಮೆಂಟ್ ಮಾಡ್ತಿದ್ದಾರೆ ಅನ್ನೋದು ಎಲ್ಲರೂ ತಿಳ್ಕೋಬೇಕು. ಮುಖ್ಯಮಂತ್ರಿಯವರ ಕಚೇರಿಯಲ್ಲಿ ನಾನು ಕುಂದುಕೊರತೆ ವಿಭಾಗ ನೋಡ್ಕೊತಾ ಇದ್ದೀನಿ. ರಾಜ್ಯದಲ್ಲಿ ಹಲವಾರು ಜನಗಳು ಒಂದು ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ 4-5 ಸಾವಿರ ಗ್ರೀವೆನ್ಸಸ್ ಹ್ಯಾಂಡಲ್ ಮಾಡ್ತೀವಿ. ಜನಸಾಮಾನ್ಯರ ಕಷ್ಟ ಏನು, ನೋವು ಏನು ಅನ್ನೋದು ದಿನ ಬೆಳಗ್ಗೆ ನಮಗೆ ಕಾಣಿಸ್ತಾ ಇದೆ. ಆ ನೋವಲ್ಲಿ ಏನು ಮಾಡ್ಬೋದು ಅನ್ನೋದು ನಾನು ಅಧಿಕಾರಿಯಾಗಿ ಕೂತ್ಕೊಂಡು ಯೋಚನೆ ಮಾಡೋದಕ್ಕಿಂತ ನನಗೆ ನರ್ತನ, ನಾಟ್ಯ, ಈ ಒಂದು ಕಲೆ ಹೇಳ್ಕೊಟ್ಟಿದ್ದು ಪಾತ್ರ ಪ್ರವೇಶ ಏನು ಮಾಡ್ತಾ ಇದ್ದೀವಿ ಅನ್ನೋದು ಸಂಪೂರ್ಣವಾಗಿ ಒಳಗೊಂಡು ನಾವು ಯಾವಾಗ ಅದರಲ್ಲಿ ನಾವು ಲೀನವಾಗಿರ್ತೀವೋ ಆವಾಗ ಮಾತ್ರ ನಾವು ಮಾಡುವಂಥ ಕೆಲಸ ಸಮರ್ಪಕವಾಗಿ, ಸಾರ್ಥಕವಾಗಿ ನಾವು ಮಾಡೋದು. ಅದರಲ್ಲೂ ಒಂದು ಜನಸಾಮಾನ್ಯನ ನೋವನ್ನು ಹೇಳ್ಕೊಂಡಿದ್ದಾಗ ಅಧಿಕಾರಿಯಾಗಿ ಇದೊಂದು ಫೈಲ್ ಅಷ್ಟೇ, ಇದೊಂದು ಕಡತ ಅಷ್ಟೇ.